ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮೊನ್ನೆ ಜನವರಿ 11ನೇ ತಾರೀಕು ಮಾತೋಶ್ರೀಯಲ್ಲಿ ನಗರ ಸೇವಕ್ ಸಭಾ ನಡೆಯಿತು. ನಗರ ಸೇವಕ್ ಅಂದರೆ ಕಾರ್ಪೊರೇಟರ್ದು ಸಭೆಯನ್ನು ನಡೆಸಲಾಯಿತು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದಿಂದ. ಮೇನಲ್ಲಿ ಅಲ್ಲಿ ನಗರ ಪಾಲಿಕಾ ಚುನಾವಣೆ ನಡೆಯಲಿದೆ. ಮಹಾರಾಷ್ಟ್ರದಾದ್ಯಂತ 29 ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆ ನಡೆಯಲಿದೆ. ಅದರಲ್ಲಿ ಬೃಹನ್ ಮುಂಬೈ ನಗರ ಪಾಲಿಕೆ ಕೂಡ ಒಂದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ಧತೆಯ ಸಭೆಯನ್ನು ಮಾಡಲಾಯಿತು, ಬೌದ್ಧಿಕನ್ನು ಇಡಲಾಗಿತ್ತು. ಆ ಸಂದರ್ಭದಲ್ಲಿ ಉದ್ಧವ್ ಠಾಕ್ರೆ ಇದ್ದಕ್ಕಿದ್ದ ಹಾಗೆ ತನ್ನ ಕಾರ್ಪೊರೇಟರ್ ಮೇಲೆ ಇನ್ನಿಲ್ಲದ ಹಾಗೆ ಮುಗಿಬಿದ್ದು ಬಿಡ್ತಾರೆ. ಬಾಯಿಗೆ ಬಂದ ಹಾಗೆ ವಾಚಾಮಗೋಚರವಾಗಿ ನಿಂದಿಸಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ, ಅಧಿಕಾರದ ಹಿಂದೆ ಬೆನ್ನು ಹತ್ತಿ ನೀವು ಹೋಗಿ ಪಕ್ಷವನ್ನು ಹಾಳು ಮಾಡ್ತಾ ಇದ್ದೀರಿ, ನಿಮ್ಮಿಂದಾಗಿ ಇವತ್ತು ಪಕ್ಷ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ. ಈ ರೀತಿ ಸಿದ್ಧಾಂತವನ್ನು ಬಿಟ್ಟು ನೀವು ಪಕ್ಷವನ್ನು ತೊರೆಯುವುದು ಸರಿಯಲ್ಲ. ಪಕ್ಷ ಈಗ ಸಂಕಷ್ಟದ ಸಂದರ್ಭದಲ್ಲಿ ಇದೆ. ಈ ಸಂದರ್ಭದಲ್ಲಿ ಯಾರ ಜೊತೆಗೆ ಇರ್ತೀರೋ ಅವರಿಗೆ ಮುಂದೆ ಭವಿಷ್ಯ ಇರುತ್ತೆ, ಯಾರು ಈಗ ನಮ್ಮ ಜೊತೆ ಇಲ್ವೋ ಅವರಿಗೆ ಭವಿಷ್ಯ ಇರೋದಿಲ್ಲ ಅಂತ ತರಾಟೆಗೆ ತೆಗೆದುಕೊಳ್ತಾರೆ ನಗರ ಪಾಲಿಕೆ ಸದಸ್ಯರನ್ನು. ಮಜಾ ಅಂದರೆ ಯಾವ ಮಾತನ್ನು ನಗರ ಪಾಲಿಕೆ ಸದಸ್ಯರು ಹೇಳಬೇಕಾಯ್ತು ಆ ಮಾತನ್ನು ಉದ್ಧವ್ ಠಾಕ್ರೆ ಹೇಳಿರೋದು. ಸಿದ್ಧಾಂತವನ್ನು ಕೈಬಿಟ್ಟದ್ದು ಉದ್ಧವ್ ಠಾಕ್ರೆ, ಪಾಲಿಕೆ ಸದಸ್ಯರಲ್ಲ. ಸಿದ್ಧಾಂತ ಬಿಟ್ಟು ಅಧಿಕಾರಕ್ಕಾಗಿ ಪಕ್ಷದಿಂದ ವಲಸೆ ಹೋಗಿದ್ದು, ಮಹಾವಿಕಾಸ್ ಅಘಾಡಿ ಮಾಡಿಕೊಂಡದ್ದು ಉದ್ಧವ್ ಠಾಕ್ರೆ. ಪಾಲಿಕೆಗೂ ಅದಕ್ಕೂ ಸಂಬಂಧವೇ ಇರಲಿಲ್ಲ. ಆದರೆ ಉದ್ಧವ್ ಠಾಕ್ರೆ ತೆಗೆದುಕೊಂಡ ತೀರ್ಮಾನದಿಂದಾಗಿ ಉಳಿದ ನಗರ ಪಾಲಿಕೆಯ ಸದಸ್ಯರ ಸಂಪೂರ್ಣ ಭವಿಷ್ಯ ಅಯೋಮಯವಾಗಿದೆ. ಅದು ಇನ್ನೂ ಉದ್ಧವ್ ಠಾಕ್ರೆಗೆ ಅರ್ಥವೇ ಆಗ್ತಾ ಇಲ್ಲ. ಆವಾಗ ಒಬ್ಬೊಬ್ಬರಾಗಿ ಈ ಕಾರ್ಪೊರೇಟರ್ಗಳು ಎದ್ದಂತೂ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಹೇಳ್ತಾರೆ ಅವರು, ನೋಡಿ ಸ್ವಾಮಿ, MLA ಎಲೆಕ್ಷನ್ ನಡೆಯೋ ಸಂದರ್ಭದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಕುರಿತು ನೀವು ನಮ್ಮನ್ನು ಯಾರನ್ನೂ ಸಂಪರ್ಕವನ್ನೇ ಮಾಡಲಿಲ್ಲ. ನೀವು ಒಬ್ಬ ವಿಧಾನಸಭಾ ಸದಸ್ಯನನ್ನು ಆಯ್ಕೆ ಮಾಡಬೇಕು ಅಂದರೆ, ಚುನಾಯಿತನನ್ನಾಗಿ ಮಾಡಬೇಕು ಅಂದರೆ ಆಯಾ ಏರಿಯಾದಲ್ಲಿರುವಂಥ ಕಾರ್ಪೊರೇಟರ್ಗಳ ಸಹಭಾಗಿತ್ವದಲ್ಲಿ ನೀವು ಅದನ್ನು ಮಾಡಬಹುದೇ ವಿನ ಅವ್ರನ್ನ ಸಂಪೂರ್ಣವಾಗಿ ಬದಿಗಿರಿಸಿ ನೀವು ಚುನಾವಣೆಯಲ್ಲಿ ಗೆಲ್ಲಕ್ಕಂತೂ ಸಾಧ್ಯ ಆಗೋದಿಲ್ಲ. ಆಯಾ ವಾರ್ಡ್ಗಳಲ್ಲಿ ಆಯಾ ಪಾಲಿಕೆ ಸದಸ್ಯರು ಪಕ್ಷಕ್ಕಾಗಿ ಕೆಲಸ ಮಾಡಿದರೆ ವಿಧಾನಸಭಾ ಸದಸ್ಯರು ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗತ್ತೆ. ನೀವು ಟಿಕೆಟ್ ಕೊಡುವ ಸಂದರ್ಭದಲ್ಲಿ ನಮ್ಮನ್ನು ಈ ಕ್ಯಾರೆ ಅಂತ ಕರೀಲಿಲ್ಲ, ಯಾರು ನಿಲ್ಲಿಸ್ತೀವಿ ಅಂತ ಗೊತ್ತಿಲ್ಲ, ಯಾರ ಹೆಸರು ಬರ್ತದೆ ಗೊತ್ತಿಲ್ಲ. ನಮ್ಮ ಪಕ್ಷದಿಂದ ನಿಲ್ತಾರೋ ಅಥವಾ ಇನ್ನೊಂದು ಬಣದಿಂದ ನಿಲ್ತಾರೋ, ಶರದ್ ಪವಾರ್ ಬಣದಿಂದ ನಿಲ್ತಾರೋ, ಕಾಂಗ್ರೆಸ್ಸಿಂದ ನಿಲ್ತಾರೋ ನಮ್ಗೆ ಗೊತ್ತಿಲ್ಲ. ಟಿಕೆಟ್ ಅನೌನ್ಸ್ ಆದಮೇಲೆ ನಮ್ಮಲ್ಲಿ ಯಾರು ನಿಂತಿದ್ದಾರೆ ಅಂತ ಗೊತ್ತಾಗುವಂಥ ಪರಿಸ್ಥಿತಿಗೆ ಬಂತು. ಆವಾಗ ನಿಮ್ಗೆ ಯಾರು ಕಾರ್ಪೊರೇಟರ್ಗಳ ಕಣ್ಣಿಗೆ ಕಾಣಲಿಲ್ಲ. ಈಗ ಇದ್ದಕ್ಕಿದ್ದಾಗೆ ಕಾರ್ಪೊರೇಟರ್ಗಳ ಮೇಲೆ ನೀವು ಈ ರೀತಿ ಮುಗಿ ಬೀಳ್ತಾ ಇದ್ದೀರಿ, ಎಷ್ಟು ಮಟ್ಟಿಗೆ ಸರಿ ಇದು ಅಂತ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಉದ್ಧವ್ ಠಾಕ್ರೆ ಹೇಳ್ತಾರೆ, ಇಲ್ಲ, ಯಾವಾಗಲೂ ಈ ರೀತಿ ಮಹಾವಿಕಾಸ್ ಅಘಾಡಿ ಅಂತ ಮೈತ್ರಿಕೂಟ ಇದ್ದ ಸಂದರ್ಭದಲ್ಲಿ ಮೂರು ಜನ ಸೇರಿ ತೀರ್ಮಾನ ತೆಗೆದುಕೊಳ್ಳಬೇಕಾಗತ್ತೆ. ನಮಗೆ ಯಾವುದೇ ರೀತಿಯಾದಂಥ ಅಧಿಕಾರ ಇರೋದಿಲ್ಲ ಟಿಕೆಟ್ ಕೊಡುವ ಸಂದರ್ಭದಲ್ಲಿ, ಅಭಿಪ್ರಾಯ ವ್ಯಕ್ತಪಡಿಸ್ಬೋದು. ಆದ್ದರಿಂದ ತಪ್ಪಾಗಿದೆ, ಇನ್ನು ಮುಂದೆ ಹಾಗಾಗಲಾರ್ದಾಗಿ ನೋಡ್ಕೊಂಡ, ಈ ಕಷ್ಟ ಇದೆ ಪಕ್ಷಕ್ಕೆ, ಈಗ ನಮ್ಮ ಜೊತೆ ನಿಲ್ಲಿ ಅಂತ. ಆವಾಗ ಪಾಲಿಕೆಯ ಸದಸ್ಯರು ಹೇಳ್ತಾರೆ, ನಾವು ಯಾವುದೇ ಕಾರಣಕ್ಕೂ ಈ ಬಾರಿ ಗೆಲ್ಲಬೇಕು ಅಂತಂದರೆ ನಾವು ಹಿಂದುತ್ವದ ಪರವಾಗಿ ನಿಂತರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಕಳೆದ ಬಾರಿ ನಮಗೆ ಶಿವಸೈನಿಕರು ಬೆಂಬಲ ಕೊಟ್ಟಿದ್ದರಿಂದ ನಾವು ಗೆಲುವನ್ನು ಸಂಪಾದಿಸ್ಲಿಕ್ಕೆ ಸಾಧ್ಯ ಆಗಿದೆ. ನೀವು ಈಗ ಮತ್ತೆ ಕಾಂಗ್ರೆಸ್ಸು ಮತ್ತೆ ಶರದ್ ಪವಾರ್ ಬಣ ಅಂದರೆ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ತೀರ್ಮಾನ ತೆಗೆದುಕೊಳ್ಳಲಾಗತ್ತೆ ಮಾತೋಶ್ರೀನಲ್ಲಿ, ಈ ಬಾರಿಯ ಮಹಾನಗರ ಪಾಲಿಕಾ ಚುನಾವಣೆಯಲ್ಲಿ ನಾವು ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡಬೇಕು. ಹಾಗೆ ನೋಡಿದರೆ ಅಲ್ಲಿ ಪಾಲಿಕಾ ಸದಸ್ಯರಿರೋದೇ 42 ಜನ ಶಿವಸೇನೆಯ ನಗರ ಪಾಲಿಕಾ ಸದಸ್ಯರಿರೋದು. ಆದರೆ ಮೇಯರ್ ಹುದ್ದೆ ಶಿವಸೇನೆಗೆ ಇರುವುದರಿಂದಾಗಿ ಸಂಪೂರ್ಣ ಸ್ವಾಮಿತ್ವವನ್ನು ಶಿವಸೇನೆ ಅಲ್ಲಿ ಹೊಂದಿತ್ತು. ಈಗ ಏನಾಗಿದೆ, ಬಣ ಒಡೆದು ಹೋಗಿದೆ. ಬಣ ಒಡೆದ ಸಂದರ್ಭದಲ್ಲಿ ಏಕನಾಥ್ ಶಿಂದೆ ಬಣದಲ್ಲಿ ಸುಮಾರು ಜನ ವಲಸೆ ಹೋಗಿದ್ದಾರೆ. ಈಗ ಟಿಕೆಟ್ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅವರೆಲ್ಲ ಏಕನಾಥ್ ಶಿಂದೆ ಬಣದಿಂದ ಚುನಾವಣೆಗೆ ನಿಲ್ತಾ ಇದ್ದಾರೆ. ಇಲ್ಲಿ ಉದ್ಧವ್ ಠಾಕ್ರೆ ಬಣದಿಂದ ಚುನಾವಣೆ ನಿಲ್ಲಕ್ಕೆ ಭಾಳಷ್ಟು ಜನ ಸಿದ್ಧರಿಲ್ಲ. ಹೊಸಬರನ್ನು ತಂದು ನಿಲ್ಲಿಸಬೇಕಾದಂಥ ಅನಿವಾರ್ಯತೆ ಇದೆ. ಮೇನಲ್ಲಿ ಚುನಾವಣೆ ಇದೆ. ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿ ಇತ್ತು, ಅದು ಕೂಡ ಸ್ವತಂತ್ರವಾಗಿ ಸ್ಪರ್ಧಿಸಿತ್ತು. ಅದಾದಮೇಲೆ ಬಿಟ್ಟು ಕೊಡ್ತೇವೆ ಶಿವಸೇನೆಗೆ. ಆದರೆ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೇ ಜೊತೆಗೆ ಅನ್ನುವಂಥ ಭಾವ ಇತ್ತು. ಈಗ ಆ ಭಾವ ಇಲ್ಲ ಅಲ್ಲಿ ಬೃಹನ್ ಮುಂಬೈ ನಗರ ಪಾಲಿಕೆಯಲ್ಲಿ. ಪುಣೆಯಲ್ಲಿ ಹಾಗಾಗಲಿಲ್ಲ. ಪುಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರವಾಗಿ ಸ್ಪರ್ಧಿಸುತ್ತೆ ಮತ್ತು ಮೇಯರ್ ಸ್ಥಾನವನ್ನು ತಾನೇ ಉಳಿಸ್ಕೊಳ್ಳುತ್ತೆ. ಒಟ್ಟು 29 ಸ್ಥಳೀಯ ಸಂಸ್ಥೆಗಳಿಗೆ ಅಲ್ಲಿ ಚುನಾವಣೆ ನಡೀಬೇಕು. ಈ ಬಾರಿ ಉದ್ಧವ್ ಠಾಕ್ರೆಯ ಪಕ್ಷದ ಅಸ್ತಿತ್ವದ ಪ್ರಶ್ನೆಯಾಗಿ ಉಳಿದಿದೆ.
ಈ ಸಂದರ್ಭದಲ್ಲಿ 11ನೇ ತಾರೀಕು ಅದೇ ದಿವಸ ಸಂಜೆ ಪತ್ರಿಕಾಗೋಷ್ಠಿ ಮಾಡ್ತಾರೆ ಸಂಜಯ್ ರಾವತ್ ಹೇಳ್ತಾರೆ, ನಾವೀಗ ಮಹಾವಿಕಾಸ್ ಅಘಾಡಿಯನ್ನು ಉಳಿಸ್ಕೋಬೇಕಾದಂಥ ಅನಿವಾರ್ಯತೆ ಇದೆ ಅಂತ. ಇದಕ್ಕೆ ತದ್ವಿರುದ್ಧವಾದಂಥ ಹೇಳಿಕೆ. ಇಂಡಿಯಾ ಅಲಯನ್ಸ್ ಬೇಕು, ರಾಷ್ಟ್ರವನ್ನು ರಕ್ಷಿಸಲಿಕ್ಕಾಗಿ ಇಂಡಿಯಾ ಅಲಯನ್ಸ್ ಬೇಕು. ಇಂಡಿಯಾ ಅಲಯನ್ಸ್ ಇಲ್ಲದೆ ಇವರು ಭಾರತೀಯ ಜನತಾ ಪಾರ್ಟಿ ಇನ್ನಿಲ್ಲದಾಗಿ ನಿರಂಕುಶ ಪ್ರಭುತ್ವ ಮಾಡಲಿಕ್ಕೆ ಶುರು ಮಾಡ್ತಾರೆ ಇಲ್ಲದೆ ಹೋದರೆ. ಆದ್ದರಿಂದ ವಿಪಕ್ಷಗಳು ಚಲ್ಲಾಪಿಲ್ಲಿ ಆಗುವುದನ್ನು ನಾವು ತಪ್ಪಿಸಬೇಕು ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಉದ್ಧವ್ ಠಾಕ್ರೆ ಹೇಳ್ತಾರೆ, ನಾವು ಸ್ವತಂತ್ರವಾಗಿ ಸ್ಪರ್ಧಿಸ್ತಾ ಇದ್ದೀವಿ ಈ ಬಾರಿಯ ಚುನಾವಣೆಯಲ್ಲಿ ಅಂತ ಹೇಳ್ತಾರೆ. ಶರದ್ ಪವಾರ್ ಅವರ NCP, ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಬೃಹನ್ ಮುಂಬೈ ನಗರ ಪಾಲಿಕೆಯಲ್ಲಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯ ಯಾವುದೇ ಅಸ್ತಿತ್ವ ಇಲ್ಲ. ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ಅದು ವಹಿಸೋದಿಲ್ಲ. ಆದರೆ ಶರದ್ ಪವಾರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಇಂಡಿಯಾ ಅಲಯನ್ಸು ಈಗ ಅಸ್ತಿತ್ವದಲ್ಲೇ ಇಲ್ಲ, ಅದೇನಿದ್ರು ಕೇವಲ ರಾಷ್ಟ್ರೀಯ ಚುನಾವಣೆಗಳಲ್ಲಿ ಮಾತ್ರ, ಸ್ಥಳೀಯ ಚುನಾವಣೆಗಳನ್ನು ನಾವೇ ನೋಡ್ಕೋತೀವಿ ಅಂತಾರೆ. ಅಂದರೆ ಅಲ್ಲಿಗೆ ಉದ್ಧವ್ ಠಾಕ್ರೆ ಶರದ್ ಪವಾರ್ ಒಟ್ಟಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಪ್ರಶ್ನೆಯೇ ಬರೋದಿಲ್ಲ ಅಂತ. ಜೊತೆಗೆ ಶರದ್ ಪವಾರ್ ಮೊನ್ನೆ ಅಮಿತ್ ಶಾ ಹೇಳಿದ ಮಾತು, ಶಿರಡಿಯಲ್ಲಿ ಹೇಳಿದ ಮಾತಿಗೆ ಕೌಂಟರನ್ನು ಕೊಡ್ತಾರೆ. ಶರದ್ ಪವಾರ್ಗೆ ಒಂದು ಮಾತನ್ನು ಹೇಳಿದರು ಅಮಿತ್ ಶಾ ಅವರು. ಏನಂತ, 1978ರಿಂದ ಬೆನ್ನಿಗೆ ಚೂರಿ ಹಾಕುವಂಥ ಒಂದು ಪ್ರಕ್ರಿಯೆ ಏನಿತ್ತು ಅದನ್ನು ನಾವು 2024ರಲ್ಲಿ ನಿಲ್ಲಿಸಿದ್ದೀವಿ ಅಂತ ಹೇಳಿದರು. 1978ರಲ್ಲಿ ನಿಲ್ಲಿಸಿದ್ದು ಅಂದರೆ ಯಾರ್ದು? ಅವತ್ತು ವಸಂತದಾದ ಪಾಟೀಲ್ಗೆ ಇದೇ ಶರದ್ ಪವಾರು ಬೆನ್ನಿಗೆ ಚೂರಿ ಹಾಕುವ ಮೂಲಕ ಅವರ 40 ಜನ ಶಾಸಕರನ್ನ ಕರ್ಕೊಂಡ್ಬಂದು ಮುಖ್ಯಮಂತ್ರಿ ಆಗಿರ್ತಾರೆ. ಮೊದಲೇ ಬಾರಿಗೆ ವಿಶ್ವಾಸದ್ರೋಹ ಮಾಡಿರ್ತಾರೆ. ಅಂಥ ಒಂದು ಪರಂಪರೆಯನ್ನು ಮಹಾರಾಷ್ಟ್ರದಲ್ಲಿ ಹಾಕಿದ್ದು ಶರದ್ ಪವಾರ್ ಅವರು. ಅಂಥ ಪರಂಪರೆಗೆ ನಾವು ಕೊನೆ ಹಾಡಿದ್ದೀವಿ ಈಗ 2024ರ ಚುನಾವಣೆಯಲ್ಲಿ ಅಂತ ಸ್ಪಷ್ಟವಾಗಿ ಅಮಿತ್ ಶಾ ಅವರು ಶರದ್ ಪವಾರ್ ಅವ್ರನ್ನೇ ಟಾರ್ಗೆಟ್ ಮಾಡಿ ಹೇಳಿದರು. ಶರದ್ ಪವಾರ್ ಈಗ ಹೇಳ್ತಾರೆ, ಬೆನ್ನಿಗೆ ಚೂರಿ ಹಾಕೋರು ಯಾರು ಅಂತ ದೇಶ ನೋಡಿದೆ, ಇಂಥ ಮಾತುಗಳಿಗೆ ನಾವು ಬಗ್ಗೋದಿಲ್ಲ ಅಂತ ಅವರು ಅದಕ್ಕೆ ಕೌಂಟರನ್ನು ಕೊಟ್ಟಿದ್ದಾರೆ. ಭಾಳ ಮಜಾ ಇರೋದು ಈಗ ಬರುವಂಥ ಬೃಹನ್ ಮುಂಬೈ ನಗರ ಪಾಲಿಕಾ ಚುನಾವಣೆ ಮತ್ತು ಪುಣೆಯಲ್ಲಿ ನಡೆಯುವ ಚುನಾವಣೆ, ಭಾಳ ಮಹತ್ತರವಾದಂಥ ನಗರ ಪಾಲಿಕೆಗಳಿವು. ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಾಮಿತ್ವವನ್ನು ಮತ್ತೆ ಉಳಿಸ್ಕೊಳ್ತಾ, ಏಕೆಂದರೆ ಈ ಬಾರಿ ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ಎರಡೂ ಬಣಗಳ ಜೊತೆ ಅದು ನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇಲ್ಲ, ಸ್ವತಂತ್ರವಾಗಿ ಸ್ಪರ್ಧಿಸ್ತಾ ಇದೆ. ಸಂಖ್ಯೆ ಯಾರಿಗೆ ಜಾಸ್ತಿ ಇದೆ, ಭಾರತೀಯ ಜನತಾ ಪಾರ್ಟಿಯ ಸ್ವಾಮಿತ್ವ ಇದೆಯಾ ಮಹಾರಾಷ್ಟ್ರದಲ್ಲಿ, ಅಥವಾ ಏಕನಾಥ್ ಶಿಂದೆ ಅಜಿತ್ ಪವಾರ್ ಅವರು ಹೆಚ್ಚು ಪ್ರಭಾವಶಾಲಿಯಾಗಿದ್ದಾರಾ ಗೊತ್ತಾಗುವಂಥ ಸಂದರ್ಭ. ದೇವೇಂದ್ರ ಫಡ್ನವೀಸ್ ಸ್ಪಷ್ಟವಾಗಿ ಸಭೆಯಲ್ಲಿ ಹೇಳಿದ್ದಾರೆ ಮೊನ್ನೆ, ಯಾವುದೇ ಕಾರಣಕ್ಕೂ ಈ ಬಾರಿಯ ನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವು ಶತಸಿದ್ಧ ಅಂತ ಹೇಳಿದ್ದಾರೆ. ಏನಾಗತ್ತೆ ಮತ್ತೆ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.